ರಾಗಿ ದಂಧೆಕೋರರಿಗೆ ತಹಸೀಲ್ದಾರ್ ಶಾಕ್. ತಿಪಟೂರಲ್ಲಿ 100 ಕ್ವಿಂಟಲ್ ಅಕ್ರಮ ರಾಗಿ ವಶ. ರೈತರ ಹೆಸರಲ್ಲಿ ಹಣ ಮಾಡಲು ಸಂಚು ಹೂಡಿದ್ದ ದಳ್ಳಾಳಿಗಳು ಅಂದರ್. ರೈತರಿಗೆ ಸೇರಬೇಕಾದ ಸರ್ಕಾರದ ಬೆಂಬಲ ಬೆಲೆಯ ಹಣಕ್ಕೆ ಕನ್ನ ಹಾಕಲು ಯತ್ನಿಸ್ತಾ ಇದ್ದ ದಳ್ಳಾಳಿಗಳ ಜಾಲವನ್ನ ತಿಪಟೂರು ತಹಸೀಲ್ದಾರ್ ಮೋಹನ್ ಕುಮಾರ್ ನೇತೃತ್ವದ ತಂಡ ಭೇದಿಸಿದೆ. ದಾವಣಗೆರೆಯಿಂದ ಲಾರಿ ಮೂಲಕ ರಾಗಿ ತರಿಸಿ ಇಲ್ಲಿನ ಖರೀದಿ ಕೇಂದ್ರಗಳಲ್ಲಿ ರೈತರ ಹೆಸರಲ್ಲಿ ಮಾರಾಟ ಮಾಡಲು ನಡೆಸಿದ ಮಾಸ್ಟರ್ ಪ್ಲಾನ್ ಈಗ ಬಯಲಾಗಿದೆ. ಲಕ್ಷಾಂತರ ಮೌಲ್ಯದ ರಾಗಿ ವಶಕ್ಕೆ ಪಡೆದ ತಹಸೀಲ್ದಾರ್ ತಿಪಟೂರು ನಗರದ ಬಂಡಿಹಳ್ಳಿ ಗೇಟ್ ಬಳಿ ಇಂದು ಮಧ್ಯಾಹ್ನ ಹೈ ಡ್ರಾಮವೇ ಜರುಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ತಹಸೀಲ್ದಾರ್ ಮೋಹನ್ ಕುಮಾರ್ ಹಾಗೂ ಆಹಾರ ತನಿಖಾಧಿಕಾರಿಗಳ ತಂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ 100 ಕ್ವಿಂಟಲ್ ರಾಗಿ ಮೂಟೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯಿಂದ ದೊಡ್ಡ ಲಾರಿಯಲ್ಲಿ ಆ ರಾಗಿ ತರಿಸಿ ಅದನ್ನ ಬಂಡಿಹಳ್ಳಿ ಗೇಟ್ ಬಳಿ ಟ್ರ್ಯಾಕ್ಟರ್ಗಳಿಗೆ ತುಂಬಿಸಿ ಅಲ್ಲಿಂದ ನ್ಯಾಪೆಡ್ ಖರೀದಿ ಕೇಂದ್ರಕ್ಕೆ ಸಾಗಿಸಲು ದಳ್ಳಾಳಿಗಳು ಸಜ್ಜಾಗಿದ್ರು. ಹಾಲ್ಕುರಿಕೆ ಗ್ರಾಮದ ಸತೀಶ್ ಎಂಬುವರು ಈ ಅಕ್ರಮದ ಸಂಚು ರೂಪಿಸಿದ್ರು ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ರೈತರ ಹೆಸರನ್ನ ಬಳಸಿಕೊಂಡು ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿ ಈ ರಾಗಿಯನ್ನ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುವುದು ಇದರ ಉದ್ದೇಶವಾಗಿತ್ತು ಎನ್ನಲಾಗ್ತಾ ಇದೆ. ಸಾರ್ವಜನಿಕರ ಆಕ್ರೋಶ. ಹೊರ ಜಿಲ್ಲೆಗಳಿಂದ ಕಡಿಮೆ ಬೆಲೆಗೆ ರಾಗಿ ತಂದು ಇಲ್ಲಿನ ಕೇಂದ್ರಗಳಲ್ಲಿ ಮಾರಾಟ ಮಾಡೋದ್ರಿಂದ ಅಪ್ಪಟ ಸ್ಥಳೀಯ ರೈತರಿಗೆ ತೊಂದರೆಯಾಗ್ತಾ ಇದೆ. ಇಂತಹ ದಳ್ಳಾಳಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಗೆ ಸಿಕ್ಕ ಖಚಿತ ಮಾಹಿತಿ ಮೇರೆಗೆ ಬಂಡಿಹಳ್ಳಿ ಗೇಟ್ ಬಳಿ ದಾಳಿ ಮಾಡಿದ್ದೀವಿ. ಲಾರಿಯಿಂದ ಟ್ರ್ಯಾಕ್ಟರ್ಗೆ ರಾಗಿ ಶಿಫ್ಟ್ ಮಾಡುವಾಗ ಮಾಲು ಸಮೇತ ವಶಕ್ಕೆ ಪಡೆದಿದ್ದೀವಿ. ದಾವಣಗೆರೆಯಿಂದ ಸತೀಶ್ ಎಂಬುವರು ಈ ರಾಗಿ ತರಿಸಿದ್ದಾರೆ ಎಂಬ ಮಾಹಿತಿ ಇದೆ. ಸದ್ಯಕ್ಕೆ ಲಾರಿ ಮತ್ತು ಟ್ರ್ಯಾಕ್ಟರ್ ವಶದಲ್ಲಿ ಇದು ತನಿಖೆ ಮುಂದುವರೆದಿದೆ. ಒಟ್ನಲ್ಲಿ ರೈತರ ಹಿತ ಕಾಯಬೇಕಾದ ವ್ಯವಸ್ಥೆಯಲ್ಲಿ ದಳ್ಳಾಳಿಗಳು ನುಸುಳಿರುವುದು ಆತಂಕಕಾರಿ ವಿಷಯ. ತಹಸೀಲ್ದಾರ್ ಅವರ ಈ ಮಿಂಚಿನ ಕಾರ್ಯಾಚರಣೆಗೆ ರೈತ ಸಂಘಟನೆಗಳು ಮತ್ತು ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮಾಹಿತಿ ಬರುತ್ತೆ ಸರ್, ಇಲ್ಲಿ ಬಂಡಿಹಳ್ಳಿ ಗೇಟ್ ಹತ್ರ ಸುಮಾರು ಸತೀಶ್ ಬಿನ್ ಮಲ್ಲಯ್ಯ ಅಂತ ಹೇಳಿ ಯಾರೋ ಒಬ್ಬರು ಒಂದು ಲಾರಿಯಿಂದ ಸುಮಾರು ಒಂದು 120 ಚೀಲ ಏನು ರಾಗಿ ಇದೆ ಅದನ್ನು ಒಂದು ಟ್ಯಾಕ್ಟ್ರಿಗೆ ತುಂಬ ಅಂತ ಮಾಹಿತಿ ತುಂಬ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋಗ್ತೇವೆ ಸರ್. ಆ ಸ್ಥಳದಲ್ಲಿ ಮಾಹಿತಿಯನ್ನು ಕಲೆ ಹಾಕಿದಾಗ ಒಂದು ಆಂಧ್ರ ರಿಜಿಸ್ಟ್ರೇಷನ್ ಗಾಡಿ ಸರ್, ಅದರ ನಂಬರ್ ಬಂದು AP 26 TT 7313. ಅದರದ ಲಾರಿ ಡ್ರೈವರ್ ಬಂದು ಅಫ್ತಾಬ್ ಅಂತ ಹೇಳಿ ಅವನದು ಒಂದು ಲಾರಿಯಿಂದ 120 ಚೀಲ, ಟ್ಯಾಕ್ಟ್ರು ಬಂದು ಅದು KA 44 TA 1641 ಆಲ್ಕುರ್ತಿ ಗ್ರಾಮದವನು ಅಂತ ಮಾಹಿತಿ ಅಶೋಕ ಅಂತೇಳಿ ಆ ಟ್ಯಾಕ್ಟ್ರಿಗೆ ತುಂಬ್ತಾ ಇರ್ತಾರೆ. ಸುಮಾರು ಒಂದು 60 ಚೀಲ ರಾಗಿ ತುಂಬಿರ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಕೇಳಿದಾಗ ಇದು ಸತೀಶ್ ಅವ್ರದ್ದು ಅಂತ ಹೇಳ್ತಾರೆ. ಸತೀಶ ಬಂದು ಅವನು ಹಾಲ್ಕುರ್ಕಿ ಅವರು ಯಾಕಪ್ಪ ತುಂಬ್ತಾ ಇದೆಯಾ ಅಂತ ಕೇಳಿದಾಗ ನಾನು ದಾವಣಗೆರೆಯಿಂದ ತಂದ ಅಂತ ಹೇಳ್ತಾನೆ. ಯಾವುದಕ್ಕೂ ಕರೆಕ್ಟಾಗಿ ಮಾಹಿತಿ ಇದ್ದಲೇ ಇರೋದಿಲ್ಲ. ಆ ಒಂದು ಇದನ್ನು ಕೂಡಲೇ ಅದನ್ನು ನಮ್ಮ ವಶಕ್ಕೆ ಪಡೆದು ಮುಂದಿನ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿ ಅವರು ಹೇಳ್ತಕ್ಕಂಥದ್ದು ದಾವಣಗೆರೆಯಿಂದ ನಾವು ತೊಗೊಂಬಂದ್ವಿ ಅಂತ ಹೇಳಿ ಇದು ಅಕ್ರಮವಾಗಿ ಬಂದಿರತಕ್ಕಂಥ ಮೇಲ್ನೋಟ ಕಂಡು ಬರುತ್ತೆ. ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮಾಡಿದ್ದಕ್ಕೆ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.